ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬದನಕೆರೆ ಕುಣಿಗಲ್ ತಾಲೂಕಲ್ಲಿರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು 6 months ಬ್ಯಾಕ್ ಹೋಗಿದ್ವಿ. ಬಟ್ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗಿಲ್ಲ, ಹಂಗಾಗಿ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇವಾಗಲೂ ಹಾಗೆ ಮಲ್ಕೊಂಡ್ಬಿಟ್ಟಿದ್ರು. ಟೆಂಪಲ್ ಬಂದ ತಕ್ಷಣ ಎಪ್ಸಿ ಈಚೆ ಕರ್ಕೊಂಡು ಬಂದಿದ್ದು, ಇನ್ನೂ ನಿದ್ದೆ ಮೂಡೆಲ್ಲ ಇದ್ದರು. ಹಂಗೆ ಎಪ್ಸಿ ಆಚೆ ಎಲ್ಲ ತೋರಿಸಿ ಒಳಗೋದ್ವಿ. ಇಲ್ಲಿ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಟೆಂಪಲ್ ಒಳಗಡೆ ಎಲ್ಲ, ಇಂಟೀರಿಯರ್ ಟೆಂಪಲ್ ಒಳಗಡೆ ಎಲ್ಲ. ಸೊ ನೀವು ನೋಡ್ಬೋದು ಕಲ್ಲೆಲ್ಲ ಹೇಗೆ ಕೆತ್ತನೆ ಮಾಡಿ, ಒಂದೊಂದು ಕಲ್ಲಲ್ಲಿ ಈ ಥರ ಕೆತ್ತನೆ ಮಾಡಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆ್ಯಕ್ಚುಲಿ ಇದು ಎಂಟ್ರೆನ್ಸ್ ಅಲ್ಲ, ಆ ಕಡೆಯಿಂದ ಎಂಟ್ರೆನ್ಸ್ ಇತ್ತು. ನಾನು ಚಳಿಮಂಗ್ಳೂರು ತೋರಿಸ್ಬೇಕು ಅಂತ ಹಿಂಗೆ ಬಂದೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗ್ತದೆ ಅಂತ. ಇದು ಎಂಟ್ರೆನ್ಸ್ ಬರುವಂತಹ ಪ್ಲೇಸ್ ಇದು. ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂತ ನೋಡ್ಬೋದು ನೀವು. ಇಲ್ಲಿ ನವಗ್ರಹ ದೇವಸ್ಥಾನ ಇದೆ ಒಳಗಡೆ. ಇಲ್ಲಿ ಎಳ್ಳೆಣ್ಣೆನ ಅಲ್ಲೇ ಮಾರ್ತಾ ಇರ್ತಾರೆ. ಅದನ್ನು ಈಸ್ಕೊಂಡು ನೀವು ಅಲ್ಲಿ ಪಕ್ಕದಲ್ಲಿ ವಿಗ್ರಹ ಇರುತ್ತೆ, ಅಲ್ಲಿ ಹಾಕಿ ಅಂತ ಅವರೇ ಹೇಳ್ತಾರೆ. ಲೈಕ್ 500 rupees ನೀವು ಚಾರ್ಜ್ ಮಾಡ್ತಾರೆ. ನೀವು ನೋಡ್ಬೋದು ವೀಡಿಯೋದಲ್ಲಿ. ಬಟ್ ವೀಡಿಯೋ ಮಾಡೋಂಗಿರಲ್ಲ, ಲೈಕ್ ತೋರಿಸೋದಕ್ಕೋಸ್ಕರ ಮಾಡಿದೆ. ಅದಾದಮೇಲೆ 161 ಹೈಟಲ್ಲಿರುವಂತಹ ಈ ಆಂಜನೇಯ ಸ್ವಾಮಿ ಸ್ಟ್ಯಾಚುನ ನೀವು ವರ್ಲ್ಡಲ್ಲಿ ಎಲ್ಲೂ ನೋಡೋಗಿರೋಕ್ಕಾಗಲ್ಲ. ಇದೇ ಫಸ್ಟ್ ಅಂತಲೇ ಹೇಳ್ಬೋದು. ಫಸ್ಟ್ ಲಾರ್ಜೆಸ್ಟ್ ಹನುಮಾನ್ ಅಂತಲೇ ಹೇಳ್ಬೋದು. ನನ್ನ ಮಕ್ಳಿಗೆ ತೋರಿಸ್ದೆ ಮುಂದೆ ಬಂದು ನೀಟಾಗಿ ಕ್ಲಿಯರಾಗಿ ಕಾಣ್ತು. ಅದು ಬಿಟ್ಟರೆ ಒಂದೊಂದು ಫೇಸು ಒಂದೊಂದು ದಿಕ್ಕಲ್ಲಿದೆ. ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೀವು ತಮಿಳ್ನಾಡಲ್ಲಿ ಬಿಟ್ಟರೆ ಇಲ್ಲಿ ಒಂದೇ ಕಡೆ ನೋಡೋಕ್ಕಾಗೋದು. ಸೊ ವಿಸಿಟ್ ಮಾಡ್ಬೋದು. ಆ್ಯಂಡ್ ಮೈ ಫೇವ್ರೇಟ್ ಪಾರ್ಟ್ ಆಫ್ ದಿಸ್ ಪ್ಲೇಸ್ ಇಸ್ ಹಳ್ಳಿ ಅಂಗಡಿ. ಇದು ಆರ್ಗ್ಯಾನಿಕ್ ಶಾಪ್ ಆಗಿರೋದ್ರಿಂದ ಆರ್ಗ್ಯಾನಿಕ್ ಥಿಂಗ್ಸ್ ಅಂದರೆ ಕಾಸ್ಟ್ಲಿನೇ ಇರುತ್ತೆ, ಬಟ್ ಆ ಅಂಗಡಿ ಮಾತ್ರ ವಸ್ತು ಸೂಪರ್ ಆಗಿದೆ. ನಾನು ಕಾಫಿ ಮಗ್ ಮತ್ತು ಚರಿ ಮಗಳಿಗೆ ಆಟಾಡೋಕ್ಕೆ ಅದಕ್ಕೆ ವುಡನ್ ಬ್ಯಾಂಗಲ್ಸ್ ಎಲ್ಲ ತೊಗೊಂಡೆ. ತುಂಬ ಚೆನ್ನಾಗಿದೆ ಪ್ಲೇಸು, ವಿಸಿಟ್ ಮಾಡ್ಬೋದು. ನಂಬಿಕೆ ಇರಲಿ, ಆದರೆ ಮೂಢನಂಬಿಕೆ ಏನಲ್ಲ.